ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಾವೆಲ್ ಕಂಪ್ನಿಯವ್ರದ್ದು ಶ್ಯಾಂಪು ಮತ್ತು ಕಂಡೀಷ್ನರ್ದು ಪ್ರಾಡಕ್ಟ್ ರಿವ್ಯೂ ಮಾಡ್ತಾ ಇದ್ದೀನಿ. ಯಾವುದಿದು ಕಂಪನಿ ಅಂತಂದರೆ, ನೀವು ಎಲ್ಲರಿಗೂ ಸುಮಾರು ಜನಕ್ಕೆ ಶಾರ್ಕ್ ಟ್ಯಾಂಕ್ ಇಂಡಿಯಾ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಗೊತ್ತಿಲ್ಲದೆ ಇರೋರಿಗೆ ಏನಂದರೆ, ಶಾರ್ಕ್ ಟ್ಯಾಂಕ್ ಇಂಡಿಯಾ ಅನ್ನೋದು ಒಂದು ಪ್ಲ್ಯಾಟ್ಫಾರ್ಮ್ ಸ್ಟಾರ್ಟಪ್ ಕಂಪ್ನೀಸ್ಗಳಿಗೆ. ಸೊ ಆ ಪ್ಲ್ಯಾಟ್ಫಾರ್ಮಲ್ಲಿ 6 ಇನ್ವೆಸ್ಟರ್ಸ್ ಇರ್ತಾರೆ. ಆ್ಯಂಡ್ ಯಾವ ಸ್ಟಾರ್ಟಪ್ ಕಂಪ್ನೀಸ್ ಇರುತ್ತೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ. ಸೊ ಅವರು ಈ ಪ್ಲ್ಯಾಟ್ಫಾರ್ಮ್ಗೆ ಬಂದು ಅವ್ರ ಪ್ರಾಡಕ್ಟ್ ಬಗ್ಗೆ, ಅವರ ನೆಟ್ ಪ್ರಾಫಿಟ್ ಬಗ್ಗೆ, ಶೇರ್ಸ್ ಬಗ್ಗೆ, ಅವ್ರು ಯಾವ ಪ್ರಾಡಕ್ಟ್ ಮಾಡ್ತಾಯಿದ್ದಾರೆ, ಎಷ್ಟು ಇನ್ವೆಸ್ಟ್ ಮಾಡ್ತಾಯಿದ್ದಾರೆ, ಏನೇನು ಯೂಸ್ ಮಾಡ್ತಾಯಿದ್ದಾರೆ, ಎಲ್ಲ ಓವರಾಲ್ ಅವ್ರ ಐಡಿಯಾಸ್ ಬಗ್ಗೆ ಆ ಇನ್ವೆಸ್ಟರ್ಸ್ಗೆ ಹೇಳ್ತಾರೆ. ಆ್ಯಂಡ್ ಆ ಇನ್ವೆಸ್ಟರ್ಸ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಅವ್ರ ಪಾರ್ಟ್ನರ್ ಆಗಬೇಕು ಅಂತ ಇದ್ದರೆ ಅವರು ಆ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತಾರೆ. ಸೊ ಇದು ಶಾರ್ಕ್ ಟ್ಯಾಂಕ್ ಅನ್ನೋದು ಒಂದು ಪ್ರೋಗ್ರಾಮ್. ಸೊ ಅಲ್ಲಿ ಮೇಜರ್ಲಿ ಹೆಸರು ತಗೊಂಡಿದ್ದಂಥ ಒಂದು ಕಂಪನಿ ಇದು ರಾವೆಲ್ ಅಂತ. ಪ್ಯಾಕೇಜಿಂಗ್ ಬಂದರೆ ನೀವು ಆಗಲೇ ನೋಡಿರೋ ಹಾಗೆ ಒಂದು ಕ್ಯೂಟ್ ಬಾಕ್ಸಲ್ಲಿ ಇದನ್ನು ಕಳಿಸ್ಕೊಟ್ಟಿರ್ತಾರೆ. ಆ್ಯಂಡ್ ಕ್ವಾಲಿಟಿ ಆಫ್ ದಿ ಬಾಟಲ್ ಇಸ್ ಆಲ್ಸೋ ಗುಡ್. ನಿಮಗೆ ಇದು 2 ಟೈಪ್ ಆಫ್ ಕ್ಯಾಪ್ ಇರುತ್ತೆ ಒಳಗಡೆ. ಬೇಸಿಕಲಿ ಹಿಂಗೆ ಕಳಿಸಿರ್ತಾರೆ. ಸೊ ಇದು ಎಕ್ಸ್ಟ್ರಾ ಪಾಮ್ ಸೆಟ್ ಪ್ರೊವೈಡ್ ಮಾಡಿರ್ತಾರೆ. ಬೇಕಾದ್ರೆ ನೀವು ಇದನ್ನಾದರೂ ಈ ಥರನಾದರೂ ಹಾಕೋಬೋದು. ಇದ್ರ ಪ್ರೈಸ್ ಬಂದು ನಿಮಗೆ ವೇರಿ ಆಗುತ್ತೆ. ಲೈಕ್ 1200 2300 ಇರುತ್ತೆ. ಇದು ಕಸ್ಟಮೈಸ್ಡ್ ಹೇರ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಹೇರ್ಗೆ ಯಾವ ಥರ ಬೇಕು ಪ್ರಾಡಕ್ಟ್, ಅದನ್ನು ಯೂಸ್ ಮಾಡಿ ನಿಮ್ಮ ಪರ್ಟಿಕ್ಯುಲರ್ ಇಂಟ್ರೆಸ್ಟ್ ಮೇಲೆ ಯಾವ ಫ್ಲೇವರ್ ಬೇಕು, ಯಾವ ಥರ ಬೇಕು, ವಾಲ್ಯೂಮಿಗೆ ಬೇಕಾ, ಸ್ಟ್ರೆಂಥನಿಂಗ್ ಬೇಕಾ, ಡ್ಯಾಂಡ್ರಫಿಗೆ ಬೇಕಾ, ಹೇರ್ ಫಾಲಿಗೆ ಬೇಕಾ, ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ಡ್ ಮಾಡಿ ಕೊಡ್ತಾರೆ. ಸೊ ಸ್ಟಾರ್ಟಿಂಗ್ ಫ್ರಮ್ 1200 ನಿಮಗೆ 2300 ಹೋಗುತ್ತೆ. ಸೊ ನಾನು ಬರೀ 2 ಪ್ರಾಡಕ್ಟ್ ತೊಗೊಂಡೆ. ನಿಮಗೆ ಬೇಕಾದ್ರೆ ಹೇರ್ ಮಾಸ್ಕ್, ಹೇರ್ ಸಿರಮ್ ಎಲ್ಲನೂ ಕೊಡ್ತಾರೆ. ನೀವಿದನ್ನ ಎಲ್ಲಿ ತೊಗೋಬೋದಪ್ಪ ಅಂತಂದರೆ, ಇದು ಕಂಪ್ನಿ ವೆಬ್ಸೈಟ್ ಅಲ್ಲಿ ತೊಗೋಬೋದು. ನಾನು ವೆಬ್ಸೈಟ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಇದನ್ನ ವೆಬ್ಸೈಟಲ್ಲೂ ತೊಗೋಬೋದು. ಒಂದ್ಸತಿ ನೀವು ಕಸ್ಟಮೈಸ್ಡ್ ಮಾಡಿ ಒಂದು ಪ್ರಾಡಕ್ಟ್ ಓಕೆ ನಿಮ್ಗೆ ಪರವಾಗಿಲ್ಲ ತೊಗೋಬೋದು ಅನಿಸಿದ್ರೆ, ಅದೇ ಸೇಮ್ ಪ್ರಾಡಕ್ಟ್ ನಿಮ್ಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಈ ಪ್ರಾಡಕ್ಟ್ ಹೇಗಿದೆ, ಶ್ಯಾಂಪು ಹೇಗಿದೆ, ಕಂಡೀಷ್ನರ್ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಸೊ ದಿಸ್ ಇಸ್ ಆಫ್ಟರ್ ಹೇರ್ ವಾಶ್. ನನಗೆ ಕಂಡೀಷ್ನರ್ ಇಷ್ಟ ಆಯಿತು. ಲೈಕ್ ಕಂಡೀಷ್ನರ್ ಹಾಕಿದ ತಕ್ಷಣ ಕೂದಲುದು ಸಿಕ್ಕೆಲ್ಲ ಬಿಡಿಸ್ಕೊತು, ಲೈಕ್ ಡಿಗ್ ಟ್ಯಾಂಗಲ್ ಆಯಿತು. ಅದು ಬಿಟ್ಟರೆ ಕಲರ್, ಆರ್ಟಿಫಿಷಿಯಲ್ ಕಲರ್ ಆ್ಯಂಡ್ ಆರ್ಟಿಫಿಷಿಯಲ್ ಫ್ರ್ಯಾಗ್ರೆನ್ಸ್ ಹಾಕಿದ್ದಾರೆ ಅಂತ ನನಗೆ ಅನ್ನಿಸ್ತು. ಸೊ ಅದು ಸ್ವಲ್ಪ I didn't like it. So apart from that, it's okay product. It is ತುಂಬ ಒಳ್ಳೆ ಪ್ರಾಡಕ್ಟ್ ಅಂತಲೂ ಹೇಳಲ್ಲ, ತುಂಬ ವರ್ಸ್ಟ್ ಅಂತಲೂ ಹೇಳಲ್ಲ. ಇಟ್ ಈಸ್ ಓಕೆ, ಬಟ್ ಇಟ್ ಕ್ಯಾನ್ ಬಿ ಇಂಪ್ರೂವೈಸ್ಡ್ ಅಂತ ನನಗೆ ಅನಿಸುತ್ತೆ. ಸೊ ಪ್ರಾಡಕ್ಟ್ಗೆ ಐ ಥಿಂಕ್ ಐ ವಿಲ್ ಗಿವ್ 7. ಸೊ ಇದಾಗಿತ್ತು ರಾವೆಲ್ ಅವರ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ರಿವ್ಯೂ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಟ್ಯೂನ್ಡ್. ಬಾಯ್.